ಕೆ ಸೇವಲಾಲಪುರ ತಾಂಡದಲ್ಲಿ ಆಹಾರ ಸೇವಿಸಿ 150ಕ್ಕೂ ಹೆಚ್ಚು ಜನ ಅಸ್ವಸ್ಥ. ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ತಿಮ್ಮರಾಯಪ್ಪ ಭೇಟಿ. ಪಾವಗಡ ತಾಲೂಕಿನ ನಾಗಲಮಡಕೆ ಹೋಬಳಿಯ ಕೆ ಸೇವಲಾಲಪುರ ತಾಂಡ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಆಹಾರ ಸೇವಿಸಿ 150ಕ್ಕೂ ಹೆಚ್ಚು ಗ್ರಾಮಸ್ಥರು ಅಸ್ವಸ್ಥಗೊಂಡಿರುವ ಘಟನೆ ಸಂಭವಿಸಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತುರ್ತು ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಸತ್ತಿದೇವರ ಕಾರ್ಯಕ್ರಮದಲ್ಲಿ ವಿತರಿಸಲಾದ ಪ್ರಸಾದವನ್ನು ಸೇವಿಸಿ ಕೆಲವೇ ಗಂಟೆಗಳಲ್ಲಿ ಸಾರ್ವಜನಿಕರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಅಸ್ವಸ್ಥರ ಸಂಖ್ಯೆ ತೀವ್ರವಾಗಿ ಹೆಚ್ಚಾದ ಹಿನ್ನೆಲೆಯಲ್ಲಿ ತಕ್ಷಣವೇ ಎಲ್ಲರನ್ನೂ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ತಿಮ್ಮರಾಯಪ್ಪ ಅವರು ಚಿಕಿತ್ಸೆ ಪಡೆಯುತ್ತಿರುವ ಪ್ರತಿಯೊಬ್ಬ ರೋಗಿಯ ಬಳಿ ತೆರಳಿ ಧೈರ್ಯ ತುಂಬಿದರು. ಬಳಿಕ ಸಂಬಂಧಪಟ್ಟ ಮುಖ್ಯ ವೈದ್ಯಾಧಿಕಾರಿಗಳೊಂದಿಗೆ ಚಿಕಿತ್ಸೆ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಅವರು ಯಾವುದೇ ರೋಗಿಗೆ ಚಿಕಿತ್ಸೆಯಲ್ಲಿ ಲೋಪವಾಗಬಾರದು, ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ಬೆಡ್ಗಳು, ಗ್ಲೂಕೋಸ್ ಹಾಗೂ ತುರ್ತು ಔಷಧೋಪಚಾರಗಳನ್ನು ತಕ್ಷಣವೇ ಒದಗಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸೇವಲಾಪುರ ಗ್ರಾಮದಲ್ಲಿ ಗುರುವಾರ ಒಂದು ಶುಭ ಕಾರ್ಯಕ್ರಮದಲ್ಲಿ ಊಟ ಮಾಡಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮ ಭಾಗಿಯಾಗಿರ್ತಕ್ಕಂಥ ಅನೇಕ ಜನರು, ನೂರಾರು ಜನರು ಆಹಾರದ ಒಂದು ಜ್ವರ ಮತ್ತು ಭೇದಿ ಮತ್ತು ವಾಂತಿ ಇವೆಲ್ಲ ಕೂಡ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಜನರು ಬಂದು ಇವತ್ತು ಆಸ್ಪತ್ರೆಗಳಲ್ಲಿ ಇವತ್ತು ದಾಖಲಾತಿಯನ್ನು ದಾಖಲಾತಿಯಾಗಿದ್ದಾರೆ. ದಾಖಲಾತಿ ಆಗಿರ್ತಕ್ಕಂಥವರು ಅದರಲ್ಲಿ ಕೇವಲ 6 ಜನ ಮಾತ್ರ ಇವತ್ತು ಅದರಿಂದ ಆಸ್ಪತ್ರೆಯಿಂದ ನಿರ್ಗಮನ ಮಾಡಿದ್ದಾರೆ. ಇನ್ನು ಉಳಿಕೆ 2 ಜನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿಗೆ ಅವರನ್ನು ವರ್ಗಾಯಿಸಿದ್ದಾರೆ. ಮತ್ತು ಈಗ ನಾನು ಎಲ್ಲ ಅಲ್ಲಿರ್ತಕ್ಕಂಥ ಇದಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನೆಲ್ಲ ಭೇಟಿ ಮಾಡಿ ವಿಚಾರ ಮಾಡಲಾಗಿ ಅವರೆಲ್ಲರೂ ಸಹ ಇನ್ನೂ ನಮಗೆ ಹೊಟ್ಟೆ ನೋವು ಮತ್ತು ನಮಗೇನು ಗುಣಮುಖ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಕೂಡಲೇ ಗಮನಿಸಿ ನುರಿತಂಥ ವೈದ್ಯರ ತಂಡವನ್ನು ಇಲ್ಲಿಗೆ ಕಳುಹಿಸಿ ಮತ್ತು ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಏನು ನಮ್ಮ ಔಷಧ ಮತ್ತು ಉಪಚಾರಗಳನ್ನು ಮಾಡಿ ತ್ವರಿತವಾಗಿ ಅವರನ್ನು ಗುಣಮುಖರನ್ನಾಗಿ ಮಾಡಿ ಅವರಿಗೆ ಬೇಗ ಚಿಕಿತ್ಸೆಯನ್ನು ಒದಗಿಸ್ತಕ್ಕಂಥ ಕೆಲಸ ಇಲಾಖೆಯು ಕೂಡಲೇ ಮಾಡಬೇಕು ಅಂತ ಬಿಟ್ಟು ಈ ಮೂಲಕ ಒತ್ತಾಯಿಸುತ್ತೇವೆ. ಈಗಾಗಲೇ ಮೇಲಾಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದೇವೆ. ಮೇಲಾಧಿಕಾರಿಗಳು ಕೂಡ ಸೂಕ್ತವಾಗಿ ಸ್ಪಂದಿಸ್ತೀವಿ ಅಂತ ಬಿಟ್ಟು ಅವರು ಮೇಲಾಧಿಕಾರಿಗಳು ಸಹ ಈಗ ನಾಳೆ ನಾವು ಒಂದು ವೈದ್ಯರ ತಂಡವನ್ನು ನಾವು ಅಲ್ಲಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಈಗಾಗಲೇ ನನ್ನ ಹತ್ರ ಹೇಳಿದ್ದಾರೆ. ಆ ವೈದ್ಯರ ತಂಡ ಬಂದು ಕೂಡಲೇ ಇದಕ್ಕೆ ಸಕಾರಣವನ್ನು ಹುಡುಕಿ ಸರಿಯಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಬಿಟ್ಟು ನಾವು ಒತ್ತಾಯಿಸ್ತೀವಿ.